ಕಲಬುರಗಿ ತಾಲೂಕಿನ ಆಲಗೂಡು ಗ್ರಾಮದ ಬಳಿ ಕಾರ್ಖಾನೆಯಿಂದ ಬಿಡುಗಡೆಯಾಗ್ತಾ ಇರುವ ಕಲುಷಿತ ನೀರಿಂದ ರೈತರ ಬೆಳೆ ಹಾನಿಯಾಗ್ತಾ ಇರುವ ಆರೋಪ ಕೇಳಿಬಂದಿದೆ. ಆಲಗೂಡು ಗ್ರಾಮದ ಬಳಿ ಇರುವ ಸವಳು ಮಣ್ಣು ಪ್ರೋಸೆಸ್ ಮಾಡುವ ಬಜಾಜ್ ಫುಲ್ಲರ್ಸ್ ಅರ್ತ್ ಕಾರ್ಖಾನೆಯಿಂದ ವೇಸ್ಟ್ ವಾಟರ್ ಬಿಡುಗಡೆ ಮಾಡಲಾಗ್ತಾ ಇದೆ. ಇದರಿಂದಾಗಿ ಆಸಿಡ್ ಮಿಶ್ರಿತ ಕಲುಷಿತ ನೀರಿನಿಂದ ಅಂತರ್ಜಲ ಕಲುಷಿತ ಆಗ್ತಾ ಇದೆ. ಹೀಗಾಗಿ ಕಾರ್ಖಾನೆ ಸುತ್ತಮುತ್ತ ಬೆಳೆದಿದ್ದಂತಹ ಬೆಳೆಗಳಿಂದ ಹಾನಿಯಾಗಿದೆ. ಇಳುವರಿ ಬಾರದೆ ರೈತರು ಬೆಳೆ ಹಾನಿಯಿಂದಾಗಿ ವರ್ಷ ಪೂರ್ತಿ ನಷ್ಟ ಅನುಭವಿಸುವಂತಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಕಾರ್ಖಾನೆಯವರ ಗಮನಕ್ಕೆ ತಂದಿದ್ದೀವಿ, ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೆ ಇದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೆ ಸರ್ ಇದೇ ನೀರು ಹೋಗಿ ನಮ್ಮ ಬೆಣ್ಣೆ ತೋರು ಡ್ಯಾಮಿಗೆ ಕನೆಕ್ಟ್ ಆಗ್ತದೆ ಸರ್. ಅಲ್ಲಿಂದ ಪೂರಾ ಗುಲ್ಬರ್ಗ ಬರ್ತದೆ ಸರ್ ನೀರು. ಈಗ 2 ವರ್ಷ ಆಯ್ತು ಪೈಪ್ ಲೈನ್ ಮಾಡಿ ಸರ್. ಈಗ ನಾವು ಭೀ ಪಂಚಾಯತ್ ಕಡೆ ನಾವು ಭೀ ಮನವಿ ಮಾಡಿದೇವೆ. ನಾವು ರೈತರು ಬಂದು ನಮಗೆ ಕೇಳೋರು, ನಾವು ರೈತರು ಬಂದು ನಾವು ಮನವಿ ಮಾಡಿದೇವೆ. ಒಟ್ಟು ರೈತರಿಗೆ ಭೀ ಏನಿಲ್ಲ, ನಮಗೆ ಭೀ ಏನಿಲ್ಲ, ರೆಸ್ಪಾನ್ಸೇ ಮಾಡಲ್ಲ ಅವರು. ಸರ್ ಇದು ಒಂದು 5-6 ವರ್ಷ ಆಯ್ತು ಸರ್ ನಾವು ಆಗಿರ್ತೀವಿ ರೀ. ಇದು 5-6 ವರ್ಷದಿಂದ ಇದೇ ಸಮಸ್ಯೆ ಸರ್. ಡೈಲಿ ಬರೋದು ಡೈಲಿ ಇದೆ ಸರ್. ಯಾರು ರೈತರು ಯಾರು ಇಲ್ಲಿ ಬರೋ ನೀರು ಕುಡಿಯೋದು ಸರ್ ಇದು ಎಲ್ಲರೂ. ಉಡುಪಿ ಜಿಲ್ಲೆಯ ಹಲವು ಕಡೆ ನಿನ್ನೆ ಸಂಜೆ ಸಂದರ್ಭದಲ್ಲಿ ಭಾರೀ ಮಳೆಯಾಗಿದೆ. ಗುಡುಗು ಸಿಡಿಲು ಸಹಿತ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಂಜೆ ಸುರಿದ ಮಳೆಯಿಂದಾಗಿ ಹಲವು ಅವಾಂತರಗಳಾಗಿದ್ದು, ಕಾರ್ಕಳದಲ್ಲಿ ಚಲಿಸ್ತಾ ಇದ್ದ ಆಟೋ ಮೇಲೆ ಮರವೊಂದು ಉರುಳಿ ಬಿದ್ದಿದೆ. ಈ ಸಂದರ್ಭದಲ್ಲಿ ರಿಕ್ಷಾದಲ್ಲಿದ್ದಂತಹ ಪ್ರಯಾಣಿಕರು ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಇದು ಕಾರ್ಕಳ ತಾಲೂಕಿನ ತಿಳ್ಳಾರು ರಸ್ತೆಯ ಬಳಿ ಈ ದುರ್ಘಟನೆ ಸಂಭವಿಸಿದ್ದು, ಘಟನೆಯಲ್ಲಿ ಆಟೋ ಜಖಂಗೊಂಡಿದೆ. ಶಾಲೆಯ ರೋಡ್ ಸರಿಯಿಲ್ಲ, ರಿಪೇರಿ ಮಾಡಿಸಿ ಅಂತ ಪುಟಾಣಿ ವಿದ್ಯಾರ್ಥಿಯಿಂದ ಆಯುಕ್ತರಿಗೆ ದೂರು ನೀಡಲಾಗಿದೆ. ಉಡುಪಿ ನಗರದ ಬಹುತೇಕ ರಸ್ತೆಗಳು ಹಾಳಾಗಿದ್ದು, ರಸ್ತೆಗಳು ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಡಿಸೆಂಬರ್ ತಿಂಗಳಲ್ಲೂ ಕೂಡ ಮಳೆ ಸುರಿತಾ ಇದ್ದು ರಸ್ತೆ ರಿಪೇರಿಗೆ ಅಡ್ಡಿಯಾಗಿದೆ. ಹೀಗಾಗಿ ಉಡುಪಿಯ ಮುಕುಂದ ಕೃಪಾ ಶಾಲೆಯ ಪುಟಾಣಿ ವಿದ್ಯಾರ್ಥಿ ನಗರಸಭೆ ಆಯುಕ್ತರಿಗೆ ದೂರನ್ನ ಹೇಳಿದ್ದಾನೆ. ನಮ್ಮ ಶಾಲೆಯ ರಸ್ತೆಯನ್ನ ಸರಿಯಿಲ್ಲ, ಸರಿಪಡಿಸಿ ಅಂತ ಪುಟಾಣಿ ವಿದ್ಯಾರ್ಥಿ ತನ್ಮಯ್ ಕಾಮತ್ ಮನವಿಯನ್ನ ಮಾಡಿರೋದು. ಬಾಲಕನ ಮಾತನ್ನ ಆಲಿಸಿದ ಆಯುಕ್ತರು ಶೀಘ್ರದಲ್ಲೇ ಸರಿಪಡಿಸುವ ಭರವಸೆ ಕೊಟ್ಟಿದ್ದಾರೆ. ಚಿಕನ್ ತಿನ್ನುವ ಆಸೆಗೆ ಆನ್ಲೈನ್ನಲ್ಲಿ ಕೆಎಫ್ಸಿ ಚಿಕನ್ ಆರ್ಡರ್ ಮಾಡಿದ್ದ ಗ್ರಾಹಕ ಕಂಗಾಲಾಗಿದ್ದಾರೆ. ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದ ಕೆಎಫ್ಸಿ ಚಿಕನ್ನಲ್ಲಿ ಹುಳ ಪತ್ತೆಯಾಗಿದೆ. ತಿನ್ನಬೇಕು ಅಂತ ಆಸೆಯಿಂದ ತರಿಸಿದ್ದ ಊಟದಲ್ಲಿ ಹುಳ ಪತ್ತೆಯಾಗಿದ್ದರಿಂದ ಗ್ರಾಹಕ ಕಂಗಾಲಾಗಿದ್ದಾರೆ. ಇನ್ನು ಈ ಬಗ್ಗೆ ಆರ್ಡರ್ ಮಾಡಿದವರು ಅಂಗಡಿ ಬಳಿ ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಈ ವೇಳೆ ಕೆಎಫ್ಸಿ ಸಿಬ್ಬಂದಿ ಉಡಾಫೆಯ ಉತ್ತರ ನೀಡಿದ್ದಾರೆ. ಹೀಗಾಗಿ ಹೆಬ್ಬಾಳ, ಕೆಂಪಾಪುರ, ಯೋಗೇಶ್ ನಗರದ ಕೆಎಫ್ಸಿ ಬ್ರಾಂಚ್ನಲ್ಲಿ ಈ ಘಟನೆಯಾಗಿದ್ದು, ಗ್ರಾಹಕ ಘಟನೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.